ನಮ್ಮ ಅಮ್ಮನ ಮೊಬೈಲು ಹಳೇದಾಗಿದ್ಯಂತೆ. ಅವತ್ತಿಂದ ಹೊಸದ್ ತೆಕ್ಕೊಡಿ ಅಂತ ಹೇಳ್ತಿದಾರೆ ನಮ್ಮಪ್ಪ. ಬೇಕು ಏನಮ್ಮ ನಿಂಗೆ ಹೊಸದ್ ಬೇಕಾ? ಅವ್ರು ಯಾವುದು ಬೇಡ ಅವ್ರು ಯಾವ್ದನ್ ಬೇಕು ಅಂತಾರೆ ಸರ್. ಅವರು ಒಂದು ಊಟ ಆಗಲಿ ಒಂದು ಬಟ್ಟೆ ಆಗಲಿ ಯಾವುದೋ ನನಗೆ ಬೇಕು, ನಾನು ತಿನ್ನಬೇಕು ಅಂತ ಯಾವುದೋ ಆಸೆ ಪಡೋದಿಲ್ಲ. ಅಂತ ಚೆಂದಂತ ನನಗೆ ಹೆಂಡ್ತಿ ಇದು. ಈ ಮೊಬೈಲು ಬೈಸ್ಕೊಳುತ್ತೆ, ಹೊಡೆದ್ರು ಹೊಡೆಸ್ಕೊಳುತ್ತೆ ಅಂತ ನಮ್ಮ ಚಿಂದಂತ ಬಂಗಾರ ಅದು. ಅದಕ್ಕೋಸ್ಕರ ಒಂದು ಮೊಬೈಲ್ ಕೊಡಿಸ್ತಾ ಇದ್ದೀವಿ. ಅಂದರೆ ಕೇಳಿಸ್ಕೊಳಕೈತೆ ಇಲ್ಲ ಅಂದ್ರೆ ಈ ಮೊಬೈಲ್ನ ಈ ಮಾತನ್ನ ನನ್ನ ಗಂಡನ ಬಾಯಿನಿಂದ ಬರ್ತಾ ಇದೆಯಲ್ಲ ಅಂತ ಅವರಿಗೆ ಬೇಜಾರಾಯ್ತಿಲ್ಲ, ಖುಷಿ ಆಗ್ತಿರೋದಕ್ಕೆ ಮುಚ್ಕೊಂಡವ್ರೇನೋ. ಇದ್ರಲ್ಲಿ ನಾನು ವಾಲ್ ಪೇಪರ್ ತೋರ್ಸೋಣ ಅಂದ್ರೆ ನೋಟಿಫಿಕೇಶನ್ 100 ಬರ್ತೈತೆ. ಅದೇನೋ ತುಂಬಿಟ್ಕೊಂಡಿರ್ತೀನಿ. ಪಾಸ್ವರ್ಡ್ ನೋಡ್ಕೊಬಿಡ್ತಾರೆ. ವಾಲ್ ಪೇಪರ್ ನಾನೇ ತುಂಬ ಹಳೇದು, ಬರ್ತಡೇ ಟೈಮಲ್ಲಿ ತೆಗೆದಿದ್ದು. ಇದನ್ನ ಆ ಟೈಮಲ್ಲಿ ನೀನೇ ಆಯ್ತಾ ನೀನೇ ತೆಗ್ದಿರೋದು. ನಮ್ಮ ಸೊಸೆ ನಮ್ಮ ಮುದ್ದು ಸೊಸೆ ಕೊಡಿಸಿದ್ದಾರೆ. ಕೊಡ್ಸಿರೋದಲ್ಲ, ಅದು ಫೋಟೋ ತೆಗ್ದಿದ್ದು ಹೇಳಿದ್ ನಾನು. ಅದು ನನಗೆ ಅವರೇ ಕೊಡಿಸಿರೋದು, ನಮ್ಮ ಸೊಸೆನೇ ಕೊಡಿಸಿರೋದು. ಕೊಡಿಸ್ತಾ ಇದ್ದೀನಿ ಅವ್ರ ಅಮ್ಮನಿಗೆ. ನಮ್ಮ ಅಮ್ಮಂಗೆ ಹೊಸ ಮೊಬೈಲ್ ಬಂದಿದೆಯಲ್ಲ ಸ್ಯಾಮ್ಸಂಗಲ್ಲಿ, ಅದನ್ನ ನೋಡ್ಕೊಬರೋಣ ಅಂತ ಹೋಗ್ತಿದ್ದೀವಿ. ದೊಡ್ಡದು ಕಣಮ್ಮ ಫೋಲ್ಡ್ ಮಾಡೋದು, ಹಿಂಗೆ ಫೋಲ್ಡ್ ಮಾಡ್ತೀವಲ್ಲ. ಆ ಥರದ್ದೆಲ್ಲ ಬೇಡ. ಆ ಥರದ್ದೆಲ್ಲ ಬೇಡವಾ? ಅವ್ರಿಗೆ ಅದೇ ಥರ. ನಿನಗೆ ಇದೇ ಸಾಕಾ? ಅದು ಓಪನ್ ಮಾಡೋಷ್ಟರಲ್ಲಿ 1 ಗಂಟೆ ಆಗುತ್ತೆ. ಬೇರೆ ಏನಾದ್ರು ನೋಡ್ಬೇಕಂದ್ರೆ 1 ಗಂಟೆ. ಅದಕ್ಕೆ ಬೇಡ, ಇದೇ ಥರದಲ್ಲಿ ಅದು ವಾಪಸ್ ರಿಟರ್ನ್. ಸ್ಯಾಮ್ಸಂಗ್ಗೆ ಬೇಕಾ? ಸ್ಯಾಮ್ಸಂಗ್ಗೆ ಕೊಡಿ, ಚೆನ್ನಾಗಿದೆಯಲ್ಲ. ನೋಡೋಣ, ಅಲ್ಲಿ ನೋಡಿ ಡಿಸೈಡ್ ಮಾಡೋಣ ಯಾವುದು ಅಂತ. ಬರ್ತಿ ಏನು ಅದು ಹೆಂಗಾಗ್ತಿದೆ ಎಲ್ಲ ಬಂದ್ರು ಹಂಗೆ ಹೇಳೋದು, ನಂಗೆ ಇರೋದೇ ಸಾಕು, ಸುಮ್ಮನೆ ಯಾಕೆ ಖರ್ಚು ಅಂತ. ನೋಡ್ಕೊ ಬರ್ತೀವಿ, ಇಷ್ಟ ಆದರೆ ತಗೋ ಬರ್ತೀವಿ. ಆಯ್ತಾ? ಓಕೆ, ತುಂಬ ಥ್ಯಾಂಕ್ಸ್. ತುಂಬ ನಮ್ಮ ಅಪ್ಪನೇ ದುಡ್ಡು ಕೊಡೋದು. ಕೇಳು ಅವರಿಗೆ. ಇಲ್ಲಿ ಔಟ್ಫಿಟ್ ನೋಡಿ, ಯಾವುದೋ KB ಪೊಲೀಸ್ ಅನ್ಕೋಬಿಟ್ಟಿರಾ ಒಳಸ್ಕೆ. ಆ ಥರ ಈ ಶರ್ಟ್ ಹೇಳಿದ್ರು ಹಾಕಬೇಡಿ ಅಂತ, ಅದೊಂದೇ ಹಾಕೋದು. ಮ್ಯಾಚಿಂಗ್ ನೋಡೋದು. ಇವಾಗ KB ಕೆಲ್ಸಕ್ಕೆ ಯಾರೋ ಬಂದವ್ರೆ ಅನ್ಕೋಬೇಕು. ಭಾನುವಾರ ಇವತ್ತು ನಾವು ಅದೇ ವೃತ್ತಿ, ನಮ್ಮದು ಅದೇ ವೃತ್ತಿ ಆಗಿರೋದ್ರಿಂದ ನಾವು ಅದಕ್ಕೆ ಗೌರವ ಕೊಡ್ತೀವಿ. ಗೌರವ ಕೊಡಿ, ಅದ್ರದ್ದೇನಿದು. ಇದು ಎರಡು ಒಂದೇ ಕಾಂಬಿನೇಷನ್. ಸರಿ, ಸಿಗೋಣ ಮೊಬೈಲ್ ನೋಡ್ಬೇಕಿದ್ರೆ. ಸೊ ಮೊಬೈಲ್ ನೋಡಕ್ಕೆ ಬಂದ್ಬಿಟ್ಟಿದ್ದೀವಿ. ನಾವು ಐಫೋನ್ ತಗೊಂಡಿದ್ದು ಕೂಡ ಇಲ್ಲೇನೆ, ಐಫೋನ್ ಪ್ರೋ ಮ್ಯಾಕ್ಸ್ ಈ ಸೆಕ್ಷನ್ನು. ಬಟ್ ಈ ಸತಿ ನಾವು ನೋಡಕ್ಕೆ ಬಂದಿರೋದು ಹೊಸ್ದಾಗಿ ಲಾಂಚ್ ಆಗಿರೋ ಐಫೋನ್. ಇವರೇ ಯಾವಾಗಲೂ ನಮ್ಮ ಅಪ್ಪಂಗೂ ಇವರೇ ಮೊಬೈಲ್ ತೋರಿಸಿದ್ದು, ಟ್ಯಾಬು ಕೂಡ ಇವ್ರ ಹತ್ರನೇ ತಗೊಂಡಿದ್ದು. ಐಫೋನ್ ಮಾತ್ರ ಅವ್ರು ಕೊಡಿಸಿದ್ದು. ಊಫರ್ ಅವರೇ ಕೊಟ್ಟಿದ್ರು ತಾನೆ? ಊಫರ್ ನಾನು ಇಲ್ದಾಗ ನಮ್ಮ ಅಪ್ಪ ಬಂದ್ಬಿಟ್ಟು ತಗೊಂಡೋಗಿದ್ದಾರೆ. ಓಕೆ, ಇದೇ ಹೊಸದು ಬಂದಿರೋದು. ಇದನ್ನ ಇವ್ರು ಅನ್ಬಾಕ್ಸಿಂಗ್ ಮಾಡ್ತಿದ್ರು, ನೋಡ್ಬಿಡೋಣ ಅಂತ ಕಾಯ್ತಾ ಇದ್ದೆ. ಕಾಲ ಕೂಡ ಬಂತು. ಏನು ನೋಡ್ತಿದ್ಯಾ? ಫಸ್ಟ್ ಹುಡುಗಿರ್ ಕ್ಯಾಮ್ರಾನೇ ನೋಡೋದು. ಹಂಗೆ ನೋಡ್ಬಾರ್ದು, ಕಂಪೇರ್ ಮಾಡಬೇಕು. ಎಷ್ಟು ತಿನ್ನಿದೆ ನೋಡು ಅಲ್ವಾ? ಇಲ್ಲಿ ನೋಡು. ನಾನು ಬರಬಾರ್ದು ಅನ್ಕೊಂಡಿರ್ತೀನಿ ವಿಡಿಯೋದಲ್ಲಿ. ಅದೇ ಮಡ್ಚ್ಬಿಟ್ಟು ತೋರಿಸ್ಬೇಕು ನೀಟಾಗಿ. ಸೊ ನೋಡಿ ಎಷ್ಟು ಚಿಕ್ಕಕ್ಕೆ ಬಂದಿದೆ ಅಂತ ಹ್ಯಾಂಡಿಯಾಗಿ. ಅದನ್ನು ತೋರಿಸು, ಅದನ್ನು ಕಂಪೇರ್ ಮಾಡಿ. ಇದು ಕೂಡ ಸ್ಲಿಮ್ ಆಗಿದೆ, ಆದ್ರೆ ಹ್ಯಾಂಡಿ ಅಲ್ಲ. ಇದು ಸ್ಲಿಮ್ ಆಗಿರೋದು, ಇದು ಜಾಸ್ತಿ. ಇದು ಸ್ಲಿಮ್ಮು, ಇದು ಉದ್ದ ಇದೆ, ಅದು ಅಗಲ ಇದೆ. ಮನೆಯಲ್ಲಿ ಕಂಪೇರ್ ಮಾಡಿಬಿಡೋಣ. ಓಪನ್ ಮಾಡಿ ಅಣ್ಣ. ಸೊ ಓಪನ್ ಮಾಡಿದ್ರೆ, ನಾನು ಓಪನ್ ಮಾಡಲ? ಇದನ್ನು ಓಪನ್ ಮಾಡು. ಸೊ ಓಪನ್ ಮಾಡಿದ್ರೆ ಡಿಸ್ಪ್ಲೇ ನೋಡ್ತಾ ಇರ್ಬೋದು. ಏನು ಅಷ್ಟೇನು ಡಿಫ್ರೆನ್ಸ್ ಅನ್ಸಲ್ಲ. ಸೇಮ್ ಇದೆ, ಆಲ್ಮೋಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಡೈಮೆನ್ಷನಲ್ಲಿ. ಬಟ್ ಇದೆ, ಇವಾಗ ಜನ ಇದಕ್ಕೆ ಹೋಗೋದು. ಯಾಕಂದರೆ ಮಡ್ಚಿ ತೋರಿಸ್ತೀನಿ ಎಷ್ಟು ಚಿಕ್ಕಕ್ಕಾಗುತ್ತೆ ಅಂತ. ನೋಡಿ, ಇದೊಂದು ಸ್ವಲ್ಪ ಅಗಲ, ಇದು ಸ್ವಲ್ಪ ಉದ್ದ. ಏನಾಗುತ್ತೆ ಅಂದರೆ ನಾರ್ಮಲ್ ಫೋನ್ ಯೂಸ್ ಮಾಡಿ ಬೋರ್ ಆದರೆ ಸ್ವಿಚ್ ಆಗ್ಬೋದು. ಯಾರಿಗೂ ಬೋರ್ ಆಗಲ್ಲ, ಅದ್ರೂ ಲವರ್ಸು ಇದ್ದಾರೆ. ಇದು ಹೊಸ್ದಾಗಿ ಬಂದಿದೆಯಲ್ಲ, ಇನ್ನೂ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಮೊಬೈಲ್ ನೋಡ್ತಿರ್ತಾರಲ್ಲ, ಯೂಸರ್ ಫ್ರೆಂಡ್ಲಿ ಇದೆ ಅದು. ಮತ್ತು ಎಷ್ಟು ಸ್ಲಿಮ್ ಆಗಿದೆ ನೋಡಿ. ನಾರ್ಮಲಾಗಿ ಒಂದು ಮೊಬೈಲ್ ಬರುತ್ತಲ್ಲ ಅಷ್ಟೇ ದಪ್ಪ ಇದೆ. ಇವಾಗ ನಾನು ಐಫೋನ್ 17 ಪ್ರೋ ಮ್ಯಾಕ್ಸ್ ತೊಗೊಂಡ್ರೆ ಇದಕ್ಕಿಂತ ದಪ್ಪ ಬಂದ್ಬಿಡುತ್ತೆ ಅನಿಸುತ್ತೆ. ಎಷ್ಟಿದೆ ಅಷ್ಟಿದೆ. ಚೆನ್ನಾಗಿದೆ, ಪ್ರೈಸು ಕೂಡ ಅಷ್ಟೇ ಚೆನ್ನಾಗಿದೆ. ಅಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಏನೇನು ಇದ್ರ ಮೇನ್ ಫ್ಯೂಚರ್ಸ್ ಅಂತ. 1,80,000 ಇದೆ. ನಮ್ಮ ಅಮ್ಮಂಗೊಂದು ಮೊಬೈಲ್ ನೋಡ್ತಾ ಇದ್ದೀವಿ. ಅವರಿಗೆ ಬೆಸ್ಟ್ ಅಂದರೆ ಯಾವ್ದು ಕೊಡ್ಬೋದು, ಯಾವ್ದು ತಗೋಬೋದು? ನೀವೇ ಸಜೆಸ್ಟ್ ಮಾಡ್ಬೋದಲ್ಲ. A27 ಹೊಸ ಮಾಡೆಲ್ ಲಾಂಚ್ ಆಗಿದೆ.
ಯಾವುದು ಇದರಲ್ಲೇನಾ ಸ್ಯಾಮ್ಸಂಗಲ್ಲೇನಾ? ಲೇಟೆಸ್ಟ್ ಲಾಂಚಸ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಬರುತ್ತೆ ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್ ಕೂಡ A27 6 ಇಯರ್ಸ್ OS ಅಪ್ಗ್ರೇಡ್ ಬರುತ್ತೆ. ಮೋಸ್ಟ್ ಅಡ್ವಾನ್ಸ್ಡ್ ಬಂದು ಇದರಲ್ಲಿ 6 ಇಯರ್ಸ್ OS ಅಪ್ಗ್ರೇಡ್. ಬಿಕಾಸ್ ಅದರ್ ಮಾಡಲ್ಸ್ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ 2 to 3 ಇಯರ್ಸ್ ಮಾತ್ರ ಅಪ್ಡೇಟ್ಸ್ ಕೊಡ್ತಾರೆ. ಇದರಲ್ಲಿ 6 ಇಯರ್ಸ್ ಅಪ್ಡೇಟ್ಸ್ ಇರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಸೊ ಆವಾಗಲೇ ನಮ್ಮ ಮಡದಿ ಅವರು ಸ್ಟೋರೇಜ್ ಕ್ಲಿಯರ್ ಮಾಡಿಲ್ಲ, ಅದಕ್ಕೆ ಸ್ಟಾಪ್ ಆಗಿಬಿಟ್ಟಿದ್ದೆ. ಸೊ ಈ ಮೊಬೈಲ್ನ ಸಜೆಸ್ಟ್ ಮಾಡ್ತಾ ಇದ್ರು ಅವರು, ಚೆನ್ನಾಗಿದೆ ಅಮೌಂಟ್ ಕೊಡ್ಸೋದಾದ್ರೆ ಅಂತ, ಯಾಕಂದರೆ 6 ವರ್ಷ ಅಪ್ಡೇಟ್ ಕೊಡ್ತಾರೆ. ಅಪ್ಡೇಟ್ಸ್ ಬರುತ್ತೆ. ಸೊ ಇದ್ರ ಪ್ರೈಸು ಏನು ಕಮ್ಮಿ ಇಲ್ಲ, 31,999. ₹1 ಕಮ್ಮಿ ಇದೆ. ₹1 ಕಮ್ಮಿ ಇದೆ. ಅವ್ರು ಡಿಸ್ಕೌಂಟ್ ಎಲ್ಲ ಹಾಕ್ಕೊಡ್ತಾರೆ. ಸ್ಪೆಷಲ್ ಆಫರ್. ನಾವು ಮೇನ್ ಡಿಸ್ಕೌಂಟ್ಸ್ ಅದ್ರ ಕ್ಯಾಮ್ರಾ ಟೆಸ್ಟ್ ಮಾಡ್ಬಿಡೋಣ ಅದ್ರದ್ದು. ಬನ್ನಿ ಹಾಂ, ಕ್ಯಾಮ್ರಾ ಟೆಸ್ಟ್ ಮಾಡೋಣ ಹೆಂಗಿದೆ. ನಿಂದೆ iPhone 16 ಇದೆಯಲ್ಲ, ತೆಗಿ. ಯಾವ್ದು ಚೆನ್ನಾಗಿ ಬರುತ್ತೆ ನೋಡೋಣ. ಯಾವ್ದು ಚೆನ್ನಾಗಿ ಬರ್ಬೋದು? ಇದು ಓಕೆ, ನೋಡೇ ಬಿಡೋಣ. ನಾವು ತುಂಬ ಟೆಸ್ಟ್ ಮಾಡಿದ್ದೀವಿ. ಹಾಂ, ಬರ್ತಾ ಇದೆ ಫೋಟೋಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ ನಮ್ಮ. ಹೌದಾ? ನಾನು ತೆಗೆದ್ಬಿಟ್ಟು ನೋಡ್ತೀನಿ. ಎಷ್ಟು ನೋಡಿ ಹೆಂಗಿದೆ ಡಿಫ್ರೆಂಟಾಗಿ. ಕ್ಯಾಮ್ರಾ ಓಪನ್ ಆಗಿದೆಯಾ? ಇಲ್ಲ, ಮಾಡ್ತೀನಿ ಇವಾಗ. ಇಲ್ಲೇ ಓಪನ್ ಮಾಡ್ಬೋದು. ಆಗತ್ತಲ್ವಾ? ಆಗಲ್ವಾ? ಓಕೆ. ಹಾಂ, ಬ್ಯಾಕ್ ಕ್ಯಾಮ್ರಾನಾ? ಬ್ಯಾಕ್ ಕ್ಯಾಮ್ರಾ ಫಸ್ಟ್. ಅಲ್ಲಿ ಯಾರನ್ನಾರು ನಿಲ್ಲಿಸ್ಬೇಕು. ನೀವೇ ನಿಂತ್ಕೊಬಿಡಿ. ಯಾವುದ್ರಲ್ಲಿ ಫೋಟೋದಲ್ಲಿ ತಗೋತಿದ್ಯಾ? ಫೋಟೋದಲ್ಲೇ ನಾನು ತೆಗ್ದಿರೋದು. ಸೊ ಕ್ಲಾರಿಟಿ ನೋಡ್ಬೋದು, ಈ ಥರ ಇದೆ. ಪೋರ್ಟ್ರೇಟಿಗೆ ಬಾ. ಓಕೆ, 1x ಹಾಕ್ಬೇಕಲ್ವಾ ನಾನು? ಓಕೆ, ಕ್ಲಿಕ್ ಮಾಡಿ ಕಂಪೇರ್ ಮಾಡೋಣ. ಓಕೆ, ಓಪನ್ ಮಾಡಿ. ಯಾಕೋ ಡೆಲ್ ಹೊಡಿತಿದೆಯಲ್ಲ, ಬೇರೆ ಹೆಂಗಲ್ಲ? ಲೆನ್ಸ್ ಒರ್ಸಿಲ್ಲ. ನಂದಲ್ಲ ಹಂಗಾರೆ ತಪ್ಪು. ಅಲ್ಲ, ಕಲ್ಲರ್ ಮಾತ್ರ ಸೈಕಾಗಿದೆ ಮಾತ್ರ. ತೆಗಿತಾರೆ. ಹಾಂ, ನೀವೇ ತೆಗೀರಿ, ನಾನು ಇಲ್ಲಿಂದ ನೋಡ್ತೀನಿ. ಹೋಗ್ಲಿ. ಎಷ್ಟು ದೊಡ್ಡ ದೊಡ್ಡ ಟಿ ವಿ ಬಂದ್ಬಿಟ್ಟಿದೆ. ಈ ಟಿ ವಿನೆಲ್ಲ ನಾವು ಇಟ್ಕೊಬಿಟ್ರೆ ಮನೆಯಲ್ಲಿ, ಆಹಾ, ಇದು ನೋಡಿ ಸೋನಿದು ಎಷ್ಟು ದೊಡ್ಡದಿದೆ. ಒಳ್ಳೆ ಮಿನಿ ಥಿಯೇಟರ್ ಆಗೋಗ್ಬಿಡುತ್ತೆ. ದುಡ್ಡು ಅಷ್ಟೇ ದೊಡ್ಡಕ್ಕಿರುತ್ತೆ. ಏನಿಲ್ಲ, 2,80,000 ಅಂದರು. TCL ಕಮ್ಮಿ ಇದೆ ಅಂತ ಹೇಳಿದ್ರು. ಇದು ಎಷ್ಟು? 87,990 ಅಂತ. ಇದು ನಮ್ಮ ನೆಟ್ವಿಗಿಂತ ದೊಡ್ಡದಿದೆ ಅನ್ನಿಸ್ತಿದೆ ಅಲ್ವಾ? ಇದು ದೊಡ್ಡದು, ತುಂಬ ದೊಡ್ಡದಿದೆ. ನಮ್ಮದು 65. ಅಣ್ಣ, ಇದು ಎಷ್ಟು ಇಂಚ್ ಬರುತ್ತೆ ಅಣ್ಣ? 85. 65 ಇಂಚು. ನಮ್ಮದು ಆಲ್ಮೋಸ್ಟ್ ಇಷ್ಟೇ ಆಯಿತು ಅಣ್ಣ ರೇಟು. ಎಷ್ಟು? ಅಷ್ಟಾಯಿತು. ಹ್ಞೂ, ಅದಕ್ಕಿಂತ ಜಾಸ್ತಿ ಆಯಿತು. ಅದೇ ಹೇಳ್ತಿರೋದು, ಮತ್ತೆ ಅದಕ್ಕೆ ನಾವು ತಗೊಂಡಿರೋ ಟಿವಿಗೆ. ಓಕೆ, ಇವಾಗ ಆ್ಯಕ್ಚುಯಲ್ ಕ್ಯಾಮ್ರಾ ಟೆಸ್ಟು. ಆವಾಗಲೇ ಲೆನ್ಸ್ ಹೊರ್ಸಿಲ್ವಂತೆ. ಫಸ್ಟ್ ಫೋಟೋ ಒಂದು ಫೋಟೋದಲ್ಲಿ ಕ್ಲಿಕ್ ಮಾಡೋಣ. ತಡೀರಿ, ನಾನು ಟೆಸ್ಟರು. ಓಕೆ, ರೆಡಿ? ಹಾಂ, ಸ್ಟಾರ್ಟ್ ಮಾಡಿ. ಹಾಂ, ಇವಾಗ ಫಸ್ಟು ಇದನ್ನು ಕಂಪೇರ್ ಮಾಡೋಣ. ತಡಿ, ಅವ್ರು ಅಲ್ಲೇ ನಿಂತಿರ್ತಾರೆ. ಫೋಟೋ ಕಂಪೇರ್ ಮಾಡೋಣ. ಓಕೆ, ನೀವು ನೋಡ್ತಾ ಇರ್ಬೋದು, ಸ್ಮೈಲ್ ಮಾಡಿಲ್ಲ, ಫೋರ್ಸ್ಫುಲ್ಲಾಗಿ ಸ್ಮೈಲ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇದರಲ್ಲಿ ಸ್ಯಾಮ್ಸಂಗೇ ವಿನ್ ಆಗಿದೆ ಹೊಸದು. ಇದ್ರ ನೇಮೇನು? ಫೋಲ್ಡ್ 8 ಲೈಟ್ ವೈಲೆಟ್. ಚೆನ್ನಾಗಿ ಬಂದಿದೆ. ಇವಾಗ ಪೋರ್ಟ್ರೇಟ್ ಟ್ರೈ ಮಾಡೋಣ. ಆವಾಗಲೇ ನೀವು ಒರೆಸ್ತಲೆ ಪಾಪ. ಇವಾಗ ಸ್ಯಾಮ್ಸಂಗ್ ಅವ್ರು ಹುಡುಕ ಬರೋರು ಆಮೇಲೆ ನಮ್ಮನ್ನ. ರೆಡಿ? ಪೋರ್ಟ್ರೇಟ್. ರೆಡಿ? ಹಾಂ, ಕ್ಲಿಕ್ ಮಾಡಿ. ಹಾಂ, ಬ್ರೈಟ್ನೆಸ್ ಕೊಟ್ಟಿದೆ ಅದು. ಇದು ನ್ಯಾಚುರಲ್ ಕಲರು. ಓಕೆ, ಚೆನ್ನಾಗಿ ಬಂದಿದೆ. ಎರಡು ಚೆನ್ನಾಗಿ ಬಂದಿದೆ. ಓಕೆ, ನೀವು ಕೂಡ ಕಮೆಂಟ್ನಲ್ಲಿ ತಿಳಿಸ್ಬೋದು ಯಾವುದು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಮೇಯ್ನು ಎಲ್ಲ ವೀಡಿಯೋದಕ್ಕೋಸ್ಕರ ತಗೋತಾರೆ. ವೀಡಿಯೋ ಮಾಡೋಣ ಒಂದು ಹಂಗೆ. ಸರ್, ಡ್ಯಾನ್ಸ್ ಏನಾದ್ರು ಮಾಡಿದ್ರು ಓಕೆ ನನಗೆ. ಓಕೆ, ಸಿನಿಮ್ಯಾಟಿಕ್ ಇದೆಯಾ ಇದರಲ್ಲಿ? ಹತ್ತತ್ರ ಇಟ್ಕೋಬೇಕು ಕ್ಯಾಮ್ರಾನ. ತಾಳು ಬರ್ಲಿ ಇನ್ನು ಅವರು. ಸುಮ್ಮನೆ ಮೂವ್ಮೆಂಟ್ ಮಾಡಿ ಹೋಗ್ಲಿ. ಪರವಾಗಿಲ್ಲ, ಬನ್ನಿ ಬ್ರೋ. ನೀವೇ ಬನ್ನಿ, ಸುಮ್ಮನೆ ಹೆಂಗಿದೆ ಅಂತ ಕ್ವಾಲಿಟಿ ನೋಡಕ್ಕೆ ಅಷ್ಟೇ. ನಿಂತ್ಕೊಳ್ಳಿ, ಹೋಗ್ಲಿ ಹಂಗೆ ವಿಡಿಯೋ. ಡ್ಯಾನ್ಸ್ ಏನು ಮಾಡಬೇಕು ಅಂತ ಏನಿಲ್ಲ. ಮುಂದೆಯಿಂದ ಬನ್ನಿ. ಓಕೆ, ಹೋಗ್ತಾರಂತೆ. ಜೊತೆಗಿರಿ. ರೆಡಿ? ಹಾಂ, ವಿಡಿಯೋ. ನಾನು ಅವ್ರ ವಿಡಿಯೋ ಸ್ಟಾಪ್ ಮಾಡೋಕೆ ಹೋಗಿ ನನ್ನ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಿ. ಹಾಂ, ಸಾಕು, ಕಂಪೇರ್ ಮಾಡೋಣ ಇವಾಗ. ಸಾಕು, ಸ್ವಲ್ಪದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಪ್ಲೇ ಮಾಡಿ ಇಬ್ರು. ಹತ್ರ ಇಟ್ಕೊಳ್ಳಿ. ಹ್ಞೂ, ಚೆನ್ನಾಗಿದೆ. ನಿಮಗೆ ರಿಫ್ರೆಶ್ ರೇಟ್ ಕೂಡ ಚೆನ್ನಾಗಿದೆ ಅದು. ಎಲ್ಲಿ ತೋರಿಸ್ತಿದೆ? AC ನಿಮಗೆ ಫ್ಲಿಕರಿಂಗ್ ಆಗ್ತಿದೆ ಅಂತನಾ? ಇದು ನೋಡಿ,
ಇದ್ರಲ್ಲಿ ಆ ಥರ ಫ್ಲಿಕ್ಕರಿಂಗ್ ಆಗಲ್ಲ. ನಾವೇನು ಚೇಂಜ್ ಮಾಡ್ಕೊಳ್ಳೋದೇನು ಬೇಡ ಅಲ್ಲ, ಫ್ಲಿಕರಿಂಗ್ ಆಫ್ ಮಾಡೋದೇನು ಆಟೋಮೆಟಿಕ್ಕಾಗಿ ಇದಾಗುತ್ತೇನೋ. ಸಿನಿಮ್ಯಾಟಿಕ್ ಇದೆಯಾ ಇದರಲ್ಲಿ? ಇದು ರಾ ಇಮೇಜಸ್ ಅನ್ಸುತ್ತಲ್ಲ, ರಾ ವಿಡಿಯೋ ಅನ್ಸುತ್ತೆ ಇದು. ಓಕೆ, ಅಲ್ಲ ನೀವು ತೆಗ್ದಿರೋದೇ ರಾ ವಿಡಿಯೋ ಅನ್ಸುತ್ತೆ, ಕಲರ್ ಜಾಸ್ತಿ ಆ್ಯಡ್ ಆಗಿಲ್ಲ. ಅದು ಇದು ಅದೇ ಸಿನಿಮ್ಯಾಟಿಕ್ಕು ಇಲ್ಲ ನಾರ್ಮಲ್ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡ್ಕೊಡ್ತೀರಾ ಅಂದರೆ, ಕಲರ್ ಗ್ರೇಡಿಂಗ್ ಮಾಡ್ಕೊತೀರಾ ಅಂದರೆ ಈ ಥರ ವೀಡಿಯೋಸ್ ತೊಗೋತಾರೆ. ಓಕೆ, ಹಿಡ್ಕೊ ಹಂಗೆ ಮೊಬೈಲ್ ಹಿಡ್ಕೊ. ಹಾಂ, ಇಲ್ಲಿ ನಮಗೆ ಎಷ್ಟು ಬೇಕು ನಾರ್ಮಲ್ ವೀಡಿಯೋ, ಇಲ್ಲಿ ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೋತೀವಿ. ಓಕೆ, ಓಕೆ, ಈ ಆಪ್ಷನ್ನು ಅಂದರೆ ಲಾಗು ಏನಾದರೂ ಶಾರ್ಟ್ ಮೂವಿ ಏನಾದ್ರು ಮೊಬೈಲಲ್ಲಿ ಟ್ರೈ ಮಾಡ್ತೀರಾ ಅಂದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ರಾ ಕ್ಲಿಪ್ ತೊಗೊಳೋದು ನಾವು, ಅದರಲ್ಲಿ ನಾವು ಯಾವ ಥರ ಕಲರ್ ಗ್ರೇಡಿಂಗ್ ಮಾಡ್ಕೋಬೋದು, ಅದನ್ನು ಈ ಥರ ಇದರಲ್ಲಿ ಮಾಡ್ಕೋಬೋದು. ನೈಸ್. ಅದು ಈ ಕ್ಯಾಮ್ರಾಯಿಂದ ಇಲ್ಲಿ ತೆಗಿತಿರೋದು ಗೊತ್ತಾಗ್ತಿಲ್ಲ ಅಷ್ಟಾಗಿ. ನೀವೇನಾದರೂ Direct ಆಗಿ ಚೆನ್ನಾಗಿದೆ. ರಿಲಯನ್ಸ್ ಡಿಜಿಟಲ್ ಆಲ್ರೆಡಿ ಇಟ್ಟಿದ್ದಾರೆ, ಇಲ್ಲಾಂದರೆ ನಿಮ್ಗೆ ಎಲ್ಲಿ ನಿಯರ್ ಬೈ ಸಿಗುತ್ತೆ ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ನೋಡ್ಕೋಬೋದು. ಚೆನ್ನಾಗಿದೆ. ಬಟ್ ಇದೇ ಇಷ್ಟ ಆಯ್ತಿರೋದು. ಇದರಲ್ಲ ಆಪ್ಷನ್ ಇಲ್ವಾ? ಇದರಲ್ಲೂ ಇರಬೇಕಲ್ವಾ? ಸೇಮ್ ಆಪ್ಷನ್ ಇದರಲ್ಲೂ ಇದೆ. ಇದೇ ಚೆನ್ನಾಗಿದೆ ಫ್ರೆಂಡ್ಸ್, ಹೊಸ್ದಾಗಿ ಬಂದಿದೆ ನೋಡಿ. ಅವ್ರು ನಮ್ಮನ್ನೇ ತೆಗಿತಿದ್ದಾರೆ, ನಾವು ಅವ್ರನ್ನ ತೆಗಿತಿದ್ದೀವಿ ಅಂತ. ಪೋಸ್ಟ್ ಕೊಡಬೇಕಾ? ಇನ್ನು ವಾಚಸಲ್ಲಿ ಏನೂ ಅಪ್ಡೇಟ್ ಬರಲಿಲ್ವಾ ಸ್ಯಾಮ್ಸಂಗಲ್ಲಿ? 8 ಇರೋದಾ? ಇಲ್ಲಿ ನಾವು ನಮ್ಮನ್ನು ನೋಡಿಬಿಡಿ ಅಲ್ಲೇ. ಬ್ರೋ ನಿಮ್ಮ ಕೈ ಒಂಚೂರು ಕೆಳಗೆ ಮಾಡಿಬಿಡಿ, ಚೆನ್ನಾಗಿ ಕಾಣಿಸ್ತಿದ್ದೀವಿ. ನಾವು ಇಲ್ಲೇ ನೋಡ್ಕೋಬೋದು. ಚೆನ್ನಾಗಿದೆ. ನೈಸ್ ಚೆನ್ನಾಗಿದೆ. ಕೊಡ್ಸೆ. ನಾವು ಅಮ್ಮಂಗೆ ನೋಡೋಕೆ ಬಂದ್ಬಿಟ್ಟು ಈ ಮೊಬೈಲ್ ಕಣ್ಣಿಗೆ ಬಿದ್ದು ನಾವು ಇದನ್ನೇ ಟೆಸ್ಟ್ ಮಾಡ್ತಾ ಇದ್ದೀವಿ ಅವಾಗ್ಲಿಂದ. ವಾವ್, ಕಳ್ಳ ಅಲ್ಲಿ ಬಿಟ್ಟಿರೋದು ನೋಡು. ವಾವ್, ಸಖತ್ತಾಗಿ ಬಂದಿದೆ. ಅದು ನೋಡು, ನಮ್ಮನ್ನು ಮಾತ್ರ ಫೋಕಸ್ ಮಾಡಿದೆ. ನೀನು ನಾಯಿ ಥರ ಪೋಸ್ ಕೊಟ್ಟಿದ್ಯಾ ನೋಡಲಿ. ಸ್ವಲ್ಪ ನಗಾಡಿದ್ರೆ ಎಷ್ಟು ಚೆನ್ನಾಗಿ ಬರೋದು. ನಗಾಡಿದ್ದೀನಿ ಈ ಥರ. ಯಪ್ಪ, ಎಷ್ಟು ಮೇಕಪ್ ಮಾಡ್ಕೊಂಡವಳೆ. ಇವಾಗ ಕ್ಯಾಂಡಿಡ್ ಬ್ರೋ ಒಂದು ಸಖತ್ತಾಗಿ. ಹಾಂ, ಈ ಅಂತವಳೆ ಒಂದು ಗಾಡಿ ಲಿಪ್ಸ್ಟಿಕ್ ಹಾಕೊಂಡು, ಒಂದು ಗಾಡಿ ಮೇಕಪ್ ಮಾಡ್ಕೊಂಡು. ಯಪ್ಪ, ನಾನು ನೋಡು ನ್ಯಾಚುರಲ್ ಎಷ್ಟು ಚೆನ್ನಾಗಿದ್ದೀನಿ. ಒಂದಿನ ರೆಡಿ ಆಗ್ತೀನಪ್ಪ, ಅದಕ್ಕೂ ಹಂಗೆ ಅನ್ಬಾರ್ದು. ಮೇಕಪ್ಪು ಇನ್ನೇನಾದರೂ ತೋರಿಸೋದಿದೆಯಾ ಬ್ರೋ ಇದರಲ್ಲಿ? ತಗೊಳ್ಳೋರಿಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗುತ್ತಾ? ನಮ್ಮ ಅಮ್ಮ ಬೈಕತ್ತಿರ್ತಾರೆ, ನನ್ನ ಹೆಸ್ರು ಹೇಳ್ಬಿಟ್ಟು ನನ್ನ ಹೆಸ್ರು ಹೇಳ್ಬಿಟ್ಟು ಇವ್ರು ಯಾವುದೋ ಬೇರೆ ಮೊಬೈಲ್ ನೋಡ್ತವ್ರೆ ಅಂತ. ಇಲ್ಲ, ಅವ್ರಿಗೆ ತಗೋಬೇಕು, ಅವ್ರು ಬೇಡ ಅಂತಿರ್ತಾರೆ. ತಗೊಂಡಿದ್ದು ನಾನು ಐಫೋನ್ 17 Pro Max. ಪ್ರೋ ತಗೊಳಕ್ ಬಂದು ಪ್ರೋ ಮ್ಯಾಕ್ಸ್ ಇದ್ರ ಏನದು ಫೋಲ್ಡು, ಇದ್ರದ್ದು ಎಷ್ಟು ದಪ್ಪ ಬರುತ್ತೆ ಅಲ್ವಾ? ಇಷ್ಟೇ ದಪ್ಪ ಬರುತ್ತೆ. ಇದು ತಿನ್ನೆಷ್ಟು, ಇದಕ್ಕಿಂತ ತಿನ್ನಿದೆ ಅದು. ಸೊ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿರಿ ಅಲ್ವಾ? ಫಸ್ಟ್ ಫೋನ್ ಯಾವುದು ಅಂತ. ಬೇರೆ ಏನಾದರೂ ಯೂನಿಕಾಗಿ ತೋರಿಸ್ಬೇಕು ಅಂದರೆ ಏನು ತೋರಿಸ್ಬೋದು? ಅವ್ರು ಯೋಚನೆ ಮಾಡ್ತಾವ್ರ ತಡಿ. ನಮ್ಮ ಅಮ್ಮಂಗೆ ನಾನು ಆಲ್ಮೋಸ್ಟ್ ಇದನ್ನು ಫಿಕ್ಸ್ ಮಾಡಿದ್ದೀನಿ, ನಾನು ಇದನ್ನು ಕೊಡಿಸ್ಬೇಕು ಅಂತ. ಅವ್ರನ್ನೇ ಕರ್ಕೊಬಂದು ಕೊಡ್ಸೋಣ, ಇಲ್ಲಾಂದರೆ ನಮ್ಮ ಅಮ್ಮ ಆಮೇಲೆ ಯುದ್ಧ ಮಾಡಿಬಿಡ್ತಾರೆ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅಂತ. ಅದು ಬೇರೆ ಹೇಳ್ತಾರೆ ಅಲ್ವಾ? ಈ ಸಲ ಕರ್ಕೊಬಂದು ಕೊಡ್ಸೋಣ. ಆ್ಯಕ್ಚುಲಿ ಇದನ್ನು ನಾನು ನೋಡಿರೋದು, ಇದನ್ನು ಅವ್ರು ಹೇಳಿರೋ ಹಂಗೆ ನಾನು ಇದ್ರ ಫ್ಯೂಚರ್ಸ್ ನೋಡಿದ್ದೀನಿ, ಚೆನ್ನಾಗಿದೆ ಇದು ಹ್ಯಾಂಡಿಯಾಗಿ. ನಮ್ಮ ಅಪ್ಪನೂ ಅದೇ ಹೇಳಿದ್ದಾರೆ, ಸ್ಯಾಮ್ಸಂಗ್ ಕೊಡಿಸಿ. ಅವ್ರಿಗೆ ಅದೇ ಬೇಕಂತೆ, ಸ್ಯಾಮ್ಸಂಗ್ ಬಿಟ್ಟು ಬೇರೆದಕ್ಕೆ ಹೋಗಲ್ಲ ಅವರು. ಏನು ತೋರಿಸ್ಬೋದು ಬ್ರೋ? ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾಗೆ ಲೆನ್ಸ್ ಎಲ್ಲ ಕೊಟ್ಬಿಟ್ಟವ್ರು ಈ ಮೊಬೈಲಲ್ಲಿ. ಯಾವುದಕ್ಕೆ? DSLR. ಇದಕ್ಕಿಂತ ಕ್ಯಾಮ್ರಾ ಚೆನ್ನಾಗಿದೆಯಾ? ಅದಕ್ಕಿಂತ ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ, ಯಾವುದೋ ಎಕ್ಸ್ಚೇಂಜ್ ಆಫರ್ ಎಲ್ಲ ಇದೆ. ಇದು ವಿವೋ X. ಇದು ಕಾಸ್ಟ್ಲಿ. ಫಿಕ್ಸ್ ಮಾಡೋದಾ? ಇದಕ್ಕೇನ ಫಿಕ್ಸ್ ಮಾಡೋದು ಲೆನ್ಸಸ್? ಓಪೋ ರೆನೋ ಇದು. ಇದಕ್ಕೆಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡೋದು ಚೆನ್ನಾಗಿದೆ. ಎಲ್ಲ 1.5 ಲಕ್ಷದ ಮೇಲೆ ಲಾಂಚ್ ಮಾಡ್ತವ್ರೆ. ಮೊದಲೆಲ್ಲ ಓಪೋ ವಿವೋ ಎಲ್ಲ ಕೈಗೆ ಸಿಗೋದು. ಫ್ರೆಂಡ್ಲಿ ಆಗಿತ್ತು ಅದು. ಇವಾಗಂತೂ ಒಂದು 20-30 ಸಿಕ್ಬಿಡೋದಲ್ಲ ಫಸ್ಟು. ಯಪ್ಪ, ಎಷ್ಟು ಮೇಕಪ್ ಮಾಡ್ಕೊಂಡವಳೆ. ನೀನು ಹಂಗೆ ತೋರಿಸ್ಲೇಬೇಡ, ತಡಿ. ಡೈರೆಕ್ಟ್ ಆಗಿ ಅಷ್ಟು ಮೇಕಪ್ಪೇ ಮಾಡಿಲ್ಲ. ಸುಳ್ಳು. ತಗೋ. ಎಷ್ಟು ಕ್ಯೂಟಾಗಿ ಕಾಣ್ತಿದೆ ನೋಡೋಣ. ಇದರಲ್ಲಿ ಮೇಕಪ್ ಆ್ಯಡ್ ಮಾಡಿದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಕ್ಲಾರಿಟಿ ಚೆನ್ನಾಗಿ ಬಂದಿದೆ, ಹುಡುಗಿರಿಗೆ ಇಷ್ಟ ಆಗುತ್ತೆ. ಅವರೇ ಅಲ್ವಾ ಜಾಸ್ತಿ. ಸೇಮ್ ಡಿಸೈನ್ ಇದೆ ಅಲ್ಲ?
ಇದು ಮತ್ತೆ ವಿವೋ ವಿವೋ ಅಲ್ಲೇ ಇದೆಯಲ್ಲ. ನಿಂತ್ಕೋ, ಇದರಲ್ಲೂ ನೋಡೋಣ ಕ್ಯಾಮ್ರಾ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ 1,60,000 ಇದು ಅಷ್ಟೇ. ತುಂಬ ಕಮ್ಮಿ ಇದೆ. ಓಕೆ, ನೋಡು. ಅಯ್ಯಪ್ಪ ದೇವ್ರೆ, ಇಷ್ಟೊಂದು ಇಲ್ಲ ಇಲ್ಲ, ಒಟ್ನಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಒಂಥರ DSLR ಎಫೆಕ್ಟ್ ಇದೆಯಾ? ಹಾಂ, ಚೆನ್ನಾಗಿದೆ ಒಂಥರ. ಕೊಡಿ ತಿರುಗಿಸಿ. ನಿಜ ಚೆನ್ನಾಗಿದೆ ನೋಡು. ನಾವು ಚೆನ್ನಾಗಿಲ್ಲ ಅಂದರೂ ನಮ್ಮನ್ನು ಚೆನ್ನಾಗಿ ತೋರಿಸ್ತಿದ್ದೆ. ಅದೌದು ಅವ್ರು ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಿರೋದು. ಮಾಡ್ಕೋಬೇಕು ನೀವು. ಆಯಿತು, ಇಲ್ಲಿ ನೋಡಿ, ಇಲ್ಲ ಹಂಗೆ ಇದೆಯಾ ಕಣೆ. ಅದು ನೀನು ಮೇಕಪ್ ಹಾಕೊಂಡಿದ್ಯಲ್ಲ, ಓ ಇಷ್ಟೇ ಕಲರ್ ಹಾಕಬೇಕು ಅಂತ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ. ಹುಡುಗರಾಗಿದ್ರೆ ಹಂಗೆ ಆಗ್ತಿರ್ಲಿಲ್ಲ. ಚೆನ್ನಾಗಿ ಹೇಳಿದ್ರು. ಇದನ್ನ ಆರ್ಡರ್ ಮಾಡಿದ್ದು ನಾನು, ಡೆಲಿವರಿ ಆಗಿರೋದಿದ್ದು. ಮದುವೆ ಆಗಿರೋದು ನಿಮ್ಮ ಹೆಂಡತಿಗೆ. ಡೆಲಿವರಿ ಆಗಿರೋದಿದ್ದು. ಸರಿ, ನಾನು ನೀಟಾಗಿ ಹೇಳ್ತೀನಿ. ನಾನು ಲವ್ ಮಾಡಿದ್ದು ಈ ಹುಡುಗಿನ, ನನಗೆ ಸಿಕ್ಕಿದ್ದು ಈ ಹುಡುಗಿ. ಝೂಮ್ ಮಾಡಿದ್ರು ಈ ಕಲರ್ ಬರ್ತಿಲ್ವಲ್ಲೇ. ಸರಿ, ಬೇಜಾರು ಮಾಡ್ಕೋಬೇಡ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಅವ್ರ ವೈಫಿಗೆ ಕಂಪ್ಲೇಂಟ್ ಮಾಡ್ತೀನಿ. ಇವ್ರ ವೈಫು ನೋಡಿ, ಹೊಸದಾಗಿ ಮದುವೆ ಆಗಿರೋದು. ಅವಾಗಲೇ ಲವ್ ಯು ಅಂತಿದ್ರು ಅವರು. ಯಾವಾಗ ಗಣಪತಿ ಹಬ್ಬಕ್ಕೆ ಬಂದಾಗಲ್ಲ ಲವ್ ಯು ಸ್ಪೀಕರ್ ಆನ್ ಮಾಡೋರೆ. ನೈಸ್, ಚೆನ್ನಾಗಿತ್ತು. ಅದೇ ನಮ್ಮ ಅಮ್ಮಂಗೆ ಯಾವುದು ಅಂತ ತೋರಿಸಿದ್ದೀನಲ್ಲ, ಅದನ್ನೇ ತಗೊಳ್ಳೋದು. ಬಿಡೋಣ ಅಷ್ಟೇ, ಕರ್ಕೊಬಂದು ತಗೊಳ್ಳೋಣ. ಇವತ್ತು ನೋಡೋಕ್ಕೆ ಅಂತ ಬಂದಿತ್ತು. ಸೊ ಸ್ಯಾಮ್ಸಂಗ್ ಇವಾಗ ಟ್ರೆಂಡಿಂಗಲ್ಲಿರೋದ್ರಿಂದ ತೋರಿಸ್ಬೇಕು ಅನ್ನಿಸ್ತು, ತೋರಿಸಿದ್ದೀವಿ. ಹಂಗೆ ಹೋಗ್ತಾ ಸ್ಯಾಮ್ಸಂಗಲ್ಲಿ ಹೊಸ ಟಿ ವಿ ಬಂದಿದೆ ಅಂದರು. ಸೊ ಇಲ್ಲಿ ನೋಡಿ, ಇದು ಪ್ಯೂರ್ ಬ್ಲ್ಯಾಕು. ಯಾವ ಟೆಕ್ನಾಲಜಿ ಅಂತ ಅವರೇ ಹೇಳ್ಬೇಕು. ಬನ್ನಿ, ನೀವು ಹಂಗೆ ಹೋಗ್ಬಿಟ್ರೆ ನಂಗೇನು ಗೊತ್ತಾಗುತ್ತೆ. ಅವ್ರದಾ? ನೋಡಿ ಇಲ್ಲಿ. ಆದರೆ ಹೆಂಗೆ ಅಂದರೆ ಇದರಲ್ಲಿ ನಿಮಗೆ ಲೈಟ್ ರಿಫ್ಲೆಕ್ಷನ್ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಗ್ತಿದೆ ಅಲ್ವಾ, ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ, ಇಲ್ಲೆಲ್ಲ ರಿಫ್ಲೆಕ್ಷನ್ ಆಗ್ತಿದೆ ಅಲ್ವಾ. ಇಲ್ಲಿ ನೋಡಿ, ಇದರಲ್ಲಿ ಏನೂ ಆಗಲ್ಲ. ಇಲ್ಲೊಂದು ಸ್ವಲ್ಪ ನನ್ನ ಮೊಬೈಲ್ ತಗೊಂಡು ಬರ್ತಿರೋದು ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರಿಫ್ಲೆಕ್ಷನ್ ಆಗ್ತಾ ಇದೆ. ಅದು ಏನು ಗೊತ್ತಾ, ಡೈರೆಕ್ಟಾಗಿ ಗೊತ್ತಾಗಲ್ಲ, ಡೈರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಏನಂದ್ರೆ ಕಂಪ್ಲೀಟ್ ಮಾಡ್ತಾರ ಇದೆ, ಮ್ಯಾಟ್ ಫಿನಿಶಿಂಗು, ಕಂಪ್ಲೀಟ್ ಮಾಡ್ತಾರ ಅಂತ ಹಿಂಗಿದೆ. ಫಿನಿಶಿಂಗ್ ಇದೆ, ಮತ್ತೆ ರಿಫ್ಲೆಕ್ಷನ್ ಹೊಡಿತಿಲ್ಲ. ಇದು ನೋಡಬೇಕಿದ್ರೆ ಇದು ಗ್ಲಾಸ್ ಮೇಲೆ ಕಂಡಂಗೆ ಕಾಣಿಸ್ತಿದೆ. ಗ್ಲಾಸ್ ಟಿ ವಿ ಎಲ್ಲ ಗ್ಲಾಸ್ ಅಲ್ಲೇ ಇದು, ಅದಕ್ಕೆ ಹೇಳ್ತಿರೋದು ಹೊಸ ಟೆಕ್ನಾಲಜಿ ಮ್ಯಾಟ್ ಫಿನಿಶಿಂಗ್ ಅಂತ. ಸೊ ಎಲ್ಲಿ ಕಲರ್ ರಿಕ್ವೈರ್ಡ್ ಇದೆ ಅಲ್ಲಿರುತ್ತೆ, ಇನ್ನೆಲ್ಲ ಕಡೆ ಬ್ಲ್ಯಾಕ್ ಇರುತ್ತೆ ಅಷ್ಟೇ. ರಿಫ್ಲೆಕ್ಟ್ ಆಗಲ್ಲ. ಇವಾಗ ನೋಡು, ಫುಲ್ ಬ್ಲ್ಯಾಕ್ ಆಯ್ತಲ್ವಾ. ಈಗ ನೋಡು, ನಾರ್ಮಲ್ ಟಿ ವಿನಲ್ಲಿ ಆಗಿದ್ರೆ ನಾವೆಲ್ಲ ಬರ್ತಿದ್ದೋ ಇಲ್ಲಿ. ಸೊ ಅಲ್ಲಿ ಬರ್ತಾ ಇಲ್ಲ ಅಷ್ಟೇ. ಸೊ ಪ್ರೈಸು ಅಷ್ಟೇ, ತುಂಬಾ ಕಮ್ಮಿ ಇದೆ. 2,20,000 ಕಮ್ಮಿ ಆಯ್ತಲ್ವಾ? ಕಮ್ಮಿ ಆಯಿತು, ತುಂಬಾ ಕಮ್ಮಿ ಆಯ್ತು. ತಗೊಳ್ಳೋರು ಇರ್ತಾರೆ ಕಣೆ, ಟಿ ವಿ ಲವರ್ಸ್ ಇದ್ದಾರೆ. ಯಾಕಂದ್ರೆ 10-15 ಇಯರ್ಸ್ ತನಕ ಯೂಸ್ ಮಾಡ್ತಾರಲ್ಲ. ಇದಕ್ಕೆ ಯಾವುದೋ ಆಫರ್ ಇದೆ ನೋಡಿ ಈ ಟಿ ವಿಗೆ. ಎಷ್ಟು ಇಂಚ್ ಇದೆ ಅದು? ಇದು 4K LED. 55-65 ಇರಬೇಕೇನೋ. ಇದು 65 ಅಂದರೆ 55 15 ಇರುತ್ತೆ. ಇರಬೇಕೇನೋ ಅದು. ಸರಿ, ಯಾವುದು ಅಂತ ಹೇಳಿದ್ವಲ್ಲ, ನಮ್ಮ ಅಮ್ಮಂಗೆ ಸೆಲೆಕ್ಟ್ ಮಾಡಿರೋದು ಅದೇ ಮೊಬೈಲ್, ತೋರಿಸ್ಬಿಡ್ತೀವಿ. ಇದು ಸೊ ಇನ್ನೂ ತಗೊಂಡಿಲ್ಲ. ಸೊ ನಿಮ್ಗೆ ಯಾವುದು ಕೊಡಿಸ್ಬೋದು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿರಿ. ಸೊ ಅದನ್ನೇ ಅವರಿಗೆ ಬೈ ಮಾಡಿ ಕೊಡ್ತೀವಿ. ಅವ್ರ ಹತ್ರ ಇರೋದು ಇದು ಯಾವುದು? ಮಾವನ ಹತ್ರ? ಅಪ್ಪನಿಗೆ ಹತ್ರ ಇರೋದು ಯಾವ್ದು ಕೊಟ್ಟಿದ್ದು ಅಪ್ಪನಿಗೆ? ಅವಾಗಲೇ ಮ್ಯೂಸಿಕ್ ಬರ್ತಿತ್ತು, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ನೀವೇನಾದರೂ ಸ್ಯಾಮ್ಸಂಗ್ ಫೋಲ್ಡ್ 8 ಹೊಸ್ದಾಗಿ ಬಂದಿದೆಯಲ್ಲ, ಆವಾಗಲೇ ಕ್ಯಾಮ್ರಾ ಎಲ್ಲ ಟೆಸ್ಟ್ ಮಾಡಿದ್ವಲ್ಲ. ಸೊ ಅದನ್ನು ತೊಗೋಬೇಕು ಅಂದರೆ ಹಾಸನ್ ರಿಲಯನ್ಸ್ ಡಿಜಿಟಲಲ್ಲಿ ಬಂದಿದೆ. ಹಾಸನಲ್ಲ ಇಲ್ಲ ಎಲ್ಲ ಕಡೆನೂ? ಹಾಂ, ಹಾಸನಲ್ಲಿ ಬೇಕು ಅಂದರೆ ಇವ್ರ ಹತ್ರ ಬನ್ನಿ, ಒಳ್ಳೆ ಡಿಸ್ಕೌಂಟಿಗೆ ಹಾಕ್ಕೊಡ್ತಾರೆ. ಡೆಮೋನೂ ಇದೆ, ನೀವು ನೋಡ್ಕೊಂಡು ತೊಗೊಳ್ಬೋದು. ನಾವು ನೋಡಿದ್ವಲ್ಲ ಆ ಥರ, ನಮಗೆ ಗೊತ್ತಿರಲಿಲ್ಲ. ಅವರು ಸ್ಟೋರಿ ಹಾಕೊಂಡಿದ್ರು, ಆವಾಗಲೇ ಗೊತ್ತಾಗಿದ್ದು ನನಗೆ. ನಾನು ಅವರೇ ತೊಗೊಬಿಟ್ಟಿದ್ದಾರೆ ಅಂತ ಓಡ್ ಬಂದೆ ನೋಡೋಣ ಅಂತ. ಬಟ್ ಚೆನ್ನಾಗಿದೆ, ಇಷ್ಟ ಆಯ್ತಿದ್ದು. ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡ್ಬೋದಿತ್ತು, ಸ್ಯಾಮ್ಸಂಗ್ ಅವರಿಗೆ ಹೇಳಿ ಕಮ್ಮಿ ಮಾಡಿಸಿ. ಸ್ವಲ್ಪ ದಿನ ಆದಮೇಲೆ. ಸೊ 2 ಹೊಸ ಮಾಡೆಲ್ ಅವೈಲೇಬಲ್ ಇದೆ ಇಲ್ಲಿ. ಸೊ ನಿಮಗೆ ಸ್ಯಾಮ್ಸಂಗ್ ಲವರ್ಸ್ ತುಂಬ ಜನ ಇರ್ತೀರಾ, ನೀವೇನಾದರೂ ತೊಗೋಬೇಕು ಅಂತ ಇದ್ದರೆ ಬಂದು ಇಲ್ಲಿ ನೋಡ್ಬೋದು. ಇವರೇ ಡಿಸ್ಕೌಂಟ್ ಹಾಕ್ಕೊಡ್ತಾರೆ. ಇದೇ ಕಲರ್ ಹಾಕೊಬಿಟ್ಟಿದ್ದೀರಲ್ಲ ಸರ್ ನೀವು. ನೀವು ಹೇಳಬೇಕು ತಾನೇ ಸ್ಯಾಮ್ಸಂಗ್ ಅವರಿಗೆ, ಇನ್ನೊಂದು ಸ್ವಲ್ಪ ಕಮ್ಮಿ ಪ್ರೈಸ್ ಮಾಡಿದರೆ ಸೇಲ್ಸ್ ಕಿತ್ಕೊಂಡು ಹೋಗೋದು ಅಂತ. ಬ್ರ್ಯಾಂಡ್ ವ್ಯಾಲ್ಯೂ. ಸರಿ ನೋಡಿ, ಚೆನ್ನಾಗಿದೆ ನೋಡಿ, ಇಷ್ಟಿರೋದು ಸಖತ್ತಾಗಿದೆ. ಸರಿ, ಆಮೇಲೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಅಷ್ಟೊಂದೆಲ್ಲ ಡೌಟ್ ಇದ್ದರೆ ಹಾಸನ್ನು ರಿಲಯನ್ಸ್ ಡಿಜಿಟಲ್ಲು ಇಲ್ಲಿಗೆ ಬಂದು ಇವ್ರನ್ನೇ ಕೇಳಿ ಎಷ್ಟು ದುಡ್ಡು ಕೊಟ್ಬಿಟ್ಟು ಮಾಡಿಸಿದ್ದಾರೆ ಅಂತ. ಎಷ್ಟು ಕೊಟ್ಟಿದ್ದೀರಾ? ಸೊ ನಾವು ಮೊಬೈಲ್ ತಗೊಳಕ್ಕೆ ಬಂದು ನಮಗೂ ಮೊಬೈಲಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನೋಡಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟು ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ಯೂಸ್ ಆಗುತ್ತೆ ಅಂತ. ಸರಿ, ಬರೋಣ ಸರ್. ಥ್ಯಾಂಕ್ಸ್ ಸರ್.
ಅದನ್ನು ಕರ್ಕೊಬರ್ತೀನಿ ಅಮ್ಮನ ಹತ್ರ ಫೈನಲೈಸ್ ಮಾಡಿ. ಸೊ ಅವಾಗ ತೊಗೋತೀವಿ. ಅದಿಷ್ಟ ಆಗಿದೆ. ಸಿಗೋಣ. ಮೊಬೈಲ್ ಅಂತೂ ತರೋಕ್ಕಾಗಲಿಲ್ಲ. ಕಮೆಂಟಲ್ಲಿ ನೋಡಬೇಕು. ಇಲ್ಲ ಇಲ್ಲ, ಕಮೆಂಟಲ್ಲಿ ನೋಡಬೇಕು ಯಾವ ಮೊಬೈಲ್ ಜಾಸ್ತಿ ಸಜೆಸ್ಟ್ ಮಾಡ್ತಾರೆ, ಅದನ್ನೇ ಕೊಡ್ಸೋಣ ಅಂತ. ಅದೇನೋ ಪುರ್ದಮ್ಮ ದೇವಸ್ಥಾನಕ್ಕೆ ಹೋಗಿದ್ರು, ಅದು ಯಾವುದೋ ವಿಡಿಯೋ ಮಾಡ್ಕೊಂಡು ಬಂದವ್ರು, ಅದನ್ನ ಹಾಕಿ ಅಂತ ಹೇಳ್ತವ್ರೆ. ತೀರ್ಥ ಹೋದಾಗ ಹಿಂಗೆ ಆಡ್ತಾರಂತೆ ನಮ್ಮಮ್ಮ ಹೇಳ್ತಾ. ಏನಮ್ಮ ತೀರ್ಥ ಹೋಗಿಲ್ವಂತೆ, ನಿಜನಾ? ಓ ತೀರ್ಥ ಹೋಗಿಲ್ವಂತೆ, ತೀರ್ಥ. ಓ ಹುಡುಗ ಸತ್ತೋಗಿರಂದ್ಬಿಟ್ರು. ಹಾಂ, ಇದೇ ವಿಡಿಯೋ. ಫಂಕ್ಷನ್ ಇದೆ, ಫಂಕ್ಷನಿಗೆ ಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ಅಲ್ಲೇ ಕೆಲ್ರ ಥರ ಆಡ್ತಿದ್ದೀರಾ? ಏನು ಸಪ್ಲೈ? ತೀರ್ಥನ? ಅಲ್ಲಿರೋದೇನು ತೀರ್ಥ ತಗೊಂಡೇ ಇಲ್ಲ. ಹ್ಞೂ, ಅವ್ರು ಯಾರು ನಗಾಡ್ತಾರೆ ಇಲ್ಲ, ಸುಮ್ಮನೆ ಕ್ಯಾಮ್ರಾ ತಗೊಂಡು ಹೋಯ್ತವ್ರಿ ಅವರು. ಅದೇ ತಗೊಂಡೇ ಇಲ್ಲ ಇವರು. ಹ್ಞೂ, ವೆಲ್ಕಮ್ ಇಂಗ್ಲೀಷ್ ಎಲ್ಲ ಬರ್ತೈತೆ. ತಗೊಂಡೆ ಎಲ್ಲ ಕಂಡ್ರೆ ನಾನು ಪ್ರಿಪ್ರೇಷನ್ ಇಂಗ್ಲೀಷು. ಮಟನ್ ಸಾಂಬಾರು, ಪ್ಯೂರ್ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ. ಎದ್ ಲೈಟ್ ಹಾಕ ಬಂಗೆ. ಏನ ಗೊತ್ತೇ ಇಲ್ಲ, ಕ್ಯಾಮ್ರಾ ಆ್ಯಂಗಲ್ಲು. ಏನು ಕಾಂಟ್ರಾಕ್ಟು? ಪೈಂಟ್ರೆ ಸುಮ್ಮನೆ ಕೊಡ್ಬೇಕಂತ. ಓ ಅಷ್ಟೇನಾ? ಇನ್ನೂ ಒಂದೈತಾ? ಹಾಂ, ಮಿಲ್ಟ್ರಿ ಏನು ಹಿಡ್ಕೊಂಡವ್ರ? ಮಿಲ್ಟ್ರಿಯಿಂದ ಬಂದು ಪೇಂಟ್ ಅಂಗಡಿ ಹಿಡ್ಕೊಂಡವ್ರೆ. ಏನು ಇಷ್ಟಿಷ್ಟು ಕಟ್ ಮಾಡಿರೋ? ಇಲ್ಲಿ ಪೀಸ್ ಕಾಣ್ತೈತಿ ಇದರಲ್ಲಿ. ಹೆಣ್ಮಕ್ಳು ಇಲ್ಲ ಅಂದ್ರು ಮತ್ತಿದ್ದಾರೆ ನೋಡಿ, ನಮ್ಮನ್ನೇ ಕರ್ಕೊಂಡು ಹೋಗಿಲ್ಲ. ಬರ್ತೀವಿ ಅಂತ ಅವ್ರು ಹೇಳಿದ್ದೇನು ಗೊತ್ತೇನ್ರಿ, ಬ್ಯಾಚುಲರ್ ಅಂತ. ನನಗೆ ಅಲ್ಲಿ ಹೋದ್ಮೇಲೆ ಅವ್ರ ಮಿಸ್ಸಸ್ ಇದೆಲ್ಲ ನಾವು ಕೇಳ್ದು ಬರ್ತೀವಿ ಅಂತ. ಇಲ್ಲಿ ನಮ್ಮ ಪಾಪಣ್ಣ ಊಟ ಮಾಡ್ದಾನೆ, ಬೆಳಿಗ್ಗೆ ಈ ಕಡೆ ಕೂತಿದ್ರು, ಊಟ ಮಾಡಿಲ್ಲ. ಸೈಡ್ಸಿಗೆ. ಇಂಡಿಗೋ ಎಲ್ಲ ಪೈಂಟ್ ಅವ್ರು ಇವರು ಡೀಲರ್ಸ್. ಹಾಂ, ಅಷ್ಟೇ. ಅಷ್ಟಕ್ಕೆ ಕಟ್ ಮಾಡಿದ್ದೀರಾ? ಅವ್ರು ಏನೋ ಮಾತಾಡ್ತಿದ್ರು ಪಾಪ. ಅಷ್ಟೇ, ಮುಗೀತು. ತೋರಿಸ್ವಾ? ಆಯ್ತಾ? ಖುಷಿನಾ? ನೋಡ ತಿನ್ಕೊಂಡು ಚೆನ್ನಾಗಿ ಬಂದವ್ರೆ. ನಮ್ಗಾತ್ರ ಏನಿಲ್ಲ. ಫೋನ್ ಮಾಡಿ ಏನ್ ಬೇಕು ಅದೇ ಕೇಳ. ನೋಡು ನೀನ್ ನೋಡು. ಇವಾಗ ನೋಡು ಮಕಾನ. ನೋಡು ನೀನು. ಮಾತೆ ಬತ್ತೇಲಿ ಮಾತಾಡಕ್ಕೆ. ಬೆಳಗ್ಗೆ ಹಂಗೆ ಹೇಳೋಗಿದ್ನಲ್ಲ, ಇವಾಗ ಮಾತು ಬತ್ತೆ. ಕರ್ಕೊಂಡು ಹೋಗ್ಲಿಲ್ವಲ್ಲ, ಬೇಡ ಅನ್ನಲ್ಲ ಅಂತ. ಯಾವ ತರ ಮಾತಾಡ್ತಾ ಇದ್ದೆ ನೋಡಿ. ಗಿಣಿ ಬಂಗಾರದ ಗಿಣಿ ಇದು. ಸರಿ, ನೀವು ಕಮೆಂಟಲ್ಲಿ ಹಾಕಿರಿ ಯಾವ ಮೊಬೈಲ್ ಕೊಡಿಸ್ಬೇಕು ಅಂತ. ಜಾಸ್ತಿ ಯಾವ್ದು ನೇಮ್ ಬಂದಿರುತ್ತೆ ಅದನ್ನೇ ತಗೊಡ್ತೇವ್ರೆ. ಯಾವ್ದು ಬೇಡ, ಸುಮ್ಮನೆ ಇಲ್ಲ, ನಂಗೆ ತೆಕ್ಕೊಡು. ಹಾಂ, ಆ ಮೊಬೈಲ್ ಹ್ಯಾಂಗ್ ಆಗಿ ಹೋಗ್ತಿದೆ. ಅದು ಇವಾಗ ಲಾಕ್ ಓಪನ್ ಮಾಡಿದ್ರೆ ನಾಳೆ ಓಪನ್ ಆಯ್ತೈತೆ, ಬೇಡ ಅಂತ ನಗಾಡ್ತಾರೆ. ಮತ್ತೆ ಪೇಷನ್ಸ್ ಅಷ್ಟು ಹಿಂಗ್ ಓಪನ್ ಮಾಡೋ ಒಂದು ಅರ್ಧ ಗಂಟೆ ಆದ್ಮೇಲೆ ಅಲ್ವಾ? ಅಷ್ಟೇ ಹಂಗಾಗಿಲ್ಲ. ಓ, ಇಲ್ಲಿಂದ ಮೇಕ್ ಬೇಡ, ಇಲ್ಲಿಂದ ಕೆಳಗೆ. ನಿಮ್ಮಷ್ಟು ಮೊಬೈಲ್ ಯೂಸ್ ಮಾಡೋದಿಲ್ವಲ್ಲ. ಅವ್ರು ಜಗಳ ಆಡ್ತಿರ್ತಾರೆ. ನಾವು ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.